ಸಂತೋಷವಾಯಿತು. ನೆರೆದಿರುವ 33 ಕೋಟಿ ದೇವತೆಗಳು, 66 ಕೋಟಿ ದಾನವರು, ಈತನ್ಮಧ್ಯೆ ಮನು ಮುನಿಗಳು, ಜೊತೆಯಲ್ಲಿ ಬ್ರಹ್ಮ ಹರ ಎಲ್ಲರೂ ನೆರೆದಿರುವ ಸಭೆಯಲ್ಲಿ ನಾ ಮಧ್ಯಸಿದ ಸಮುದ್ರವನ್ನು ಆವಾಗ ನನ್ನ ಮಥನದಿಂದಲೇ ಕುದಿಸಿ ಬಂದವಳು. ನನಗಿಂತ ಮೊದಲು ಮಥನ ಆಗಿದೆ. ಮೊದಲು ಮತಿಸಿದ ಒಬ್ಬ ವಾಲಿ ಎನ್ನುವ ತಾನೇ ಎನ್ನುವಳು ಬಂದಳು. ಅವಳನ್ನು ಅವನೇ ಮೆರೆಸುವುದಕ್ಕೆ ವ್ಯವಸ್ಥೆ ಮಾಡಿದೆ. ನಂತರ ಮತಿಸುವ ಕಾಲದಲ್ಲಿ ಕುದಿಸಿ ಬಂದ ಚಂದ್ರ ತಂಪಿನ ಆ ಚಳಿಯನ್ನು ತಾಳಲಾರದೆ ಸಕಲರು ಬಳಲುವಾಗ ಚಂದ್ರನನ್ನು ಧರಿಸುವವರ್ಯಾರು ಎಂಬ ಹಾಗೆ ಯೋಚಿಸುವ ಕಾಲದಲ್ಲಿ ಮುಂದೆ ಬಂದ ಶಿವ ಶಶಿಯನ್ನು ತಾನು ಧರಿಸಿದ. ಶಶಿಧರ ಎನ್ನಿಸಿಕೊಂಡ. ಶಶಿಧರನೇ ಮುಂದಾಗಿ ನಿಂತು ನಿನ್ನ ಕಲ್ಯಾಣ ಮಹೋತ್ಸವದ ಬಗ್ಗೆ ರಕ್ಷಿಸಿದ. ಈ ವೇಳೆಯಲ್ಲಿ ನಿನ್ನನ್ನೇ ನಾ ಪಡೆದ ಕಾಲ ಅವನ ಸೂಚನೆಯಂತೆ ಬ್ರಹ್ಮನ ನಿರೂಪದಂತೆ ಲಕ್ಷ್ಮೀ ಸ್ವಯಂವರ ಎನ್ನುವುದು ಸಂಪನ್ನಗೊಂಡಿತು. ಆ ಮುಖಾಂತರವಾಗಿ ನೀನನ್ನ ಕೊರಳಿಗೆ ಮಾಲೆ ಹಾಕಿದೆ. ಈ ಪ್ರಪಂಚದ ಪ್ರತಿಯೊಬ್ಬನೇ ಆಗಲಿ ಹೆಣ್ಣು ಮಕ್ಕಳಿಗೆ ಉತ್ತಮನಾದ ವರನನ್ನು ಅನ್ವೇಷಿಸುವ ಅಧಿಕಾರವನ್ನು ತಾವಾಗಿ ಕೊಡಬೇಕೆನ್ನುವುದೇ ಲಕ್ಷ್ಮೀ ಸ್ವಯಂವರದ ಸಂದೇಶ. ಆಯ್ಕೆ ಮಾಡುವ ಹೆಣ್ಣು ಮಕ್ಕಳು ಪುರುಷೋತ್ತಮ ಸದೃಶನಾದ ವಿಷ್ಣು ಸದೃಶನಾದ ಗಂಡನನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎನ್ನುವುದೇ ಸಂದೇಶ. ಅದನ್ನೇ ಸತ್ಯ ಮಾತ್ರವಲ್ಲ, ಸಿರಿ ಇದ್ದರೆ ಸಾಲದು, ಸಿರಿಯ ಜೊತೆಯಲ್ಲಿ ಗುಣವಿರಬೇಕು. ಈ ಪ್ರಪಂಚದಲ್ಲಿ ನಿಜವಾದ ಸಿರಿ ಯಾವುದು ಅಂತ ಕೇಳಿದರೆ ಗುಣ. ಆ ಗುಣವನ್ನು ನೀ ಕಾಣಿಸಿಕೊಟ್ಟೆ, ನಿನ್ನನ್ನು ನಾ ವರಿಸಿದ್ದೇನೆ. ಆದರೆ ಈ ವೇಳೆಯಲ್ಲಿ ನಿನಗೆ ವರನಾಗಿ ಶ್ರೀವರನಾಗಿ ಏನು ವರಬೇಕು ಕೇಳಿಕೋ, ಅನುಗ್ರಹಿಸ್ತೇನೆ.